ಶಾಸ್ತ್ರ ಕಲಿತವನ ಪರಾಕ್ರಮೆ ಅನುಭಾವಿಗಳಲ್ಲಿ ವಾದ ಮಾಡಿದರೆ ತಿಳಿಯುವುದು. ಅಂತ ಶಾಸ್ತ್ರವನ್ನು ತಿಳಿದು ತಿಳಿಯಬೇಕೆಂದು ಬಂದ ಸಾರಥಿ ನಾನಲ್ಲವೆಂದೇವ ಹೇಳಬೇಕು ನನ್ನ ನಾಮಾಂಕಿತವ. ನಾಮಾಂಕಿತವೇನೆಂದರೆ ಚಂಡ ಪ್ರಚಂಡ ಭುಜಬಲ ದಂಡ ಕಂಡ ದುರಾಟ ಕಂಡ ಮಂಡಲ ದಂಡ ಕಡುವ ದಂಡ ತ್ರಿಮೂರ್ತಿಗಳಲ್ಲಿ ಪ್ರಖ್ಯಾತನಾದ
ಯುದ್ಧಕ್ಕೆ ಹೋಗಿ ಆ ಮೂರ್ಖರಿಗೆ ಜೀವಿಗಳಾದವರಿಂದ ಮರಣಬಾರದಂತೆ ಪರಮೇಶ್ವರನು ವರವನ್ನು ಕೊಟ್ಟಿರುವನು. ಆದ ಕಾರಣ ಶ್ರೀಹರಿ ಇದನ್ನು ತಿಳಿದು ಅನುಭವಿಸಿ ಹಿಂದಿರುಗಿ ಬಂದಿರುವನು. ಈಗ ಅದೇ ಚಿಂತೆಯಲ್ಲಿ ಮಗ್ನನಾಗಿರುವನು. ಸಾರಥಿ ಹೋಗದೆ ಆದ ಕಾರಣ ಆ ಮಹಾಮಹಿಮನಿಗೆ ಇದರ ಮರ್ಮವನ್ನೇ ಜೀವಿಯಲ್ಲದ ನಾನು ಆ ಕೂಳವನ್ನು ಸಂಹರಿಸಿ ಶ್ರೀಹರಿಯ ಕೃಪೆಗೆ ಪಾತ್ರನಾಗಬೇಕೆಂದು ವರ್ಣವಾಯಿತು. ಖಂಡಿಯ ಸಾರಥಿ ತಿಳಿದೇ ನಮ್ಮನ್ನು ಸಂಗತಿ ಜಾಗ್ರತೆ ಓದಿರಂತ ಕೊಟ್ಟುಬಿಡಪ್ಪ. ಬಸವಪುರ ಸ್ವಾಮಿಯವರು ಈ ಸುಂದರವಾದ ಕುಸುಮಾಲಯನ್ನು ಸುದರ್ಶನದ ಪಾತ್ರ ಮಾಡಿದಂತವ್ರು ಯಾರು ಮಾಡಿರ್ತಾರೆ? ನಮೋ ನಮೋ ನಾರಾಯಣ, ನಿನಗೆ ವಂದನೆಯೂ ಮಾಡುವುದು ಈ ನಿನ್ನ ಆಯುಧವಾದ ಸುದರ್ಶನ. ನಿನಗೆ ದಿಗ್ವಿಜಯವಾಗಲಿ ಸುದರ್ಶನ, ಹೆಚ್ಚಾಗಲೋ ನಿನ್ನ ಸುದರ್ಶನ. ಹೋಲಿದೆ ರಕ್ಕಸರ ಸಮೂಹವನ್ನು ಓಡಿಸಿ ನಾಂತರಕ್ಕೆ ಪಾವಕ ಸ್ವರೂಪನಾದ ರಾಕ್ಷಸಾಂತಕನೇ, ನೀನು ಈ ರೀತಿ ಚಿಂತೆ ಮಾಡುವುದು ಬೇರೆ. ಪಟುಕರನ್ನು ಆವೇಶವುಳ್ಳ ಮದ ಮೂರ್ಖರ ಗುಂಡಗಳನ್ನು ಚೆಂಡಾಡುವನು. ಪರಮಾತ್ಮ ನಿನ್ನ ಆಜ್ಞೆಯಿಂದ ಆಕರಣ ರಸಗಳನ್ನು ಬೇರಿಸಿ ನಿನ್ನ ಆಜ್ಞೆಯನ್ನು ಪಾಲಿಸಿ ಕೀರ್ತಿಯನ್ನು ಪಡೆಯುವ. ಅಹೋ ದೇವ ಸುದರ್ಶನ, ಆದರೆ ಇಲ್ಲಿಯವರೆಗೆ ನನಗೆ ಸೋಲೆಂಬುದು ಕನಸಿನಲ್ಲಿಯೂ ಕಂಡವನಲ್ಲ. ಹೌದೇವ ಸುದರ್ಶನ, ಆದರೆ ನಿನ್ನಿನ ದಿನ ಸೂದನ ಪ್ರಸೂದರನ್ನು ಆಗಮನದಲ್ಲಿ ನೀವು ಎಲ್ಲನ್ನು ಧರಿಸಲು ಯುದ್ಧಕ್ಕೆ ಹೋದದ್ದರಿಂದ ನಿಮಗೆ ಸೋಲಾಯಿತು. ಅಹೋ ದೇವ, ಅದು ಹೇಗೆಂದರೆ ಅದೇವ ಸುದರ್ಶನ, ಆ ಮೂರ್ಖರಿಗೆ ಜೀವಿಗಳಾದವರಿಂದ ಮರಣಬಾರದಂತೆ ಪರಮೇಶ್ವರನು ವರವನ್ನು ಕೊಟ್ಟನು. ಆದ ಕಾರಣ ನಿಮಗಿಂತ ಪ್ರಭಾವವಾಯಿತು. ಅಹೋ ದೇವ ಸುದರ್ಶನ, ಇಂದಿನ ದಿನ ನಾವು ಓರ್ವನಿಗೆ ನೀವು ಅಭಯವನ್ನು ಕೊಟ್ಟರೆ ಹೋದ ಆ ಮೂರ್ಖರ ಶಿರಗಳ ಮರೆದು ತಂದು ನಿಮ್ಮ ಪಾದಗಳನ್ನು ಮುಂದಿಡುವ ದೇವ ದಿವ್ಯ ಪ್ರಭಾವ. ಚಕ್ರಿ ಮಧ್ಯಭೂತನಾದ ಸುದರ್ಶನ, ನಾನು ಮೆಚ್ಚಿದರೆ ನಿನ್ನ ಸುರತನ ಫಲ 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 ಬಲ್ಲುವುದರ ನಾರಾಯಣ ಸುದರ್ಶನ, ಆ ಲೋಕ ನೋಡ ಸುದರ್ಶನ, ಅದಿನೋಡ ಲೇಖನ ಗಜಪನನ್ನು ತಿಳಿದ ಲಕ್ಷ್ಮೀಪತಿ ಬಿಡಬಿಡೋ ನಿನ್ನ ಮನದ ಭ್ರಾಂತಿ. ಪುಂಡರಾದ ಲೋಹಾವತಿಯ ಬಂಡರ ಶಿರಗಳ ಮಣ್ಣು ತಂದು ನಿಮ್ಮ ಪಾದ ಪುಂಡರೀಕಕ್ಕೆ ತಂದೊಪ್ಪಿಸಿದ್ದರೆ ನಾನು ನಿನ್ನ ಆಯುಧವೆಂದು ಸಾರ್ಥಕವೇನು? ನಾರಾಯಣನೇ, ಈ ಮಂಡಲದಲ್ಲಿ ಪ್ರಶಸ್ತ ಬಲಶಾಲಿ ಎಂದು ಸಾರ್ಥಕವೇನು? ನಾರಾಯಣನೇ, ಬಿಡು ಸಂಶಯವನ್ನು. ದೇವ, ಬೇಗನೆ ಕೊಡು ಎನಗಪ್ಪಣೆ. ಈ ಕ್ಷಣವೇ ಹೋಗಿ ಆ ಮೂಢಮತಿಗಳ ಶಿರಗಳ ಮಣ್ಣು ತಂದು ಜಯಶಾಲಿಯಾಗಿ ಜಯಶ್ರೀ ಪಟ್ಟಣ ಕಟ್ಟದಿದ್ದರೆ ನಾನು ನಿನ್ನ ಆಯುಧವೆಂದು ಸಾರ್ಥಕವೇನು? ಈ ಕ್ಷಣವೇ ನೀವು ಕೊಡುವ ಲಕ್ಷ್ಮೀರಮಣ, ಆ ಕೊಬ್ಬಿದ ಮೂರ್ಖರನ್ನು ಸೇರಿಸಿ ಬರುವ ಯಮ ಪಟ್ಟಣ. ಸುದರ್ಶನನೇ,
ನಾರಾಯಣ ನಾನು ನುಡಿಗಳು ಚೆನ್ನಾಗಿ ಕೇಳ ಅದೇನು ಚೆನ್ನಾಗಿ ಹೇಳು ನಾರಾಯಣ. ನಾನು ಮೆಚ್ಚಿದ್ದೇನೆ ನಿನ್ನ ಸುಲಭನ. ಎಚ್ಚರಬೇಕು ನಾರಾಯಣ. ಈಗ ನಿನ್ನ ಮನ ಅಭಿಮಾನರು ಕಾಯುವರು ಯಾರಿಲ್ಲ, ರಕ್ಷಿಸುವರು ಯಾರಿಲ್ಲ. ಸುದರ್ಶನ ಆ ಕೂಡಲಿಗೆ ಯಾವ ಮರದ ಮಾತ್ರದಿಂದಲೂ ಯಾವ ಪ್ರಾಣಗಳಿಂದಲೂ ಮರಣ ಬರದಂತೆ ಆ ಪರಶುರನು ಹೊರಹೊಮ್ಮಪಟ್ಟನು. ಈ ಕ್ಷಣವೇ ಸಮರಕ್ಕೆ ಹೋಗು. ಆ ಮೂರ್ಖನ ಮುಂಡಗಳನ್ನು ಚಂಡಾಡಿಸಿ ವಚನ ಹೋಗಿ ಜಯಶಾಲಿಯಾಗಿ ಬಾ. ಈ ಕ್ಷಣ ನಿನ್ನಿಷ್ಟದಂತಾಗಿ ಲಕ್ಷ್ಮೀರಮಣ. ಆಶೀರ್ವಾದ ಮೇಲೆ ಕೇಳಕುಮಾರ ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಅಮ್ಮ ಅಮ್ಮಯ್ಯ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಮಗನೇ ನಿನ್ನ ಕೀರ್ತಿ ಹೇಗೆ ಬೆಳೆಯಬೇಕೆಂದರೆ ಹೇಗೆ ಬೆಳಬೇಕಮ್ಮಯ್ಯ? ಹೇಳೆ ಚೆನ್ನಾಗಿ ಹೇಳಮ್ಮಯ್ಯ. ಲೋಕಕ್ಕೆ ಮಂಗಳವನ್ನು ಉಂಟು ಮಾಡುವ ಕಂದ ಈ ಕಾಲಿಗೆ ನೇಮವನ್ನು ಕೊಡಲು ನಾವು ಹಿಡಿದಕು ಮಗನೇ. ಅಮ್ಮಯ್ಯ ನಿನ್ನ ಕಾರ್ಯದ ಜಯವನ್ನು ಜಯದಾರ್ಥವ ಮಾಡುವ ಈ ಪೇಟನ್ನು ಅನುಕರಿಸು. ನಿನ್ನಿಷ್ಟದಂತಾಗಲಿ ಅಮ್ಮಯ್ಯ. ಶಕ್ತಿ ಸೋದನ ಪ್ರಚೋದನ ರೆಡಿ ಇರ್ಬೇಕಪ್ಪ. ಮಂಗಳದ
ಬಂಧಿಸು, ದಿವ್ಯತರವಾದ ಅಶ್ವಗಳನ್ನು ಬಂಧಿಸು. ಶಕ್ತಿ ಸೂರ್ಯನ ಪ್ರಚೋದನೆಗೆ ನಮ್ಮ ಪರಾಕ್ರಮಿಯು ಮಕ್ಕ ಮಾರಿಯಂತೆ ಯುದ್ಧಕ್ಕೆ ಬರುತ್ತೇನೆ ಅನ್ನುವ ಸುದ್ದಿ ಹಬ್ಬಿತು. ಸಾರಥಿ ತಡ ಮಾಡದೆ ಆಗಲು ಮಾಡಿಸಾಗಿದೆ. ಅದೇ ಪ್ರಕಾರವಾಗಿ ಈ ಸಾರಥಿ ಈ ಲೋಹಾವತಿ ಎಂಬ ಪಟ್ಟಣವನ್ನು ನೋಡಿದ್ಯಾ? ನೋಡಿದರೆ ದೇವ ಸುರರಂಬುತ್ತ ಪಡಿಸಿ ಪರ ನಾಡಿಯರಂ ಸೆರೆಯಲ್ಲಿರಿಸಿ ಯಾಗಾದಿಗಳನ್ನು ಕಡಿಸಿ ಮುನಿಗಳ ತಪಸ್ಸುಗಳನ್ನು ಭಂಗಪಡಿಸಿ ಅಧರ್ಮ ಅಕ್ರಮ ಮತ್ತರಾಗಿರುವ ಆ ಅಧಮಾಧಮರನ್ನು ನೋಡಿದ್ಯಾ? ನೋಡಿದರೆ ದೇವ ಕಲ್ಯಾಣ ಕಾರ್ಯವನ್ನು ಸಾಧಿಸಿ ಶ್ರೀ ವಿಷ್ಣುವಿನ ಸೇವಾ ಕಾರ್ಯವನ್ನು ಮಾಡುವುದು ದಿನ ಬಾಪುರೆ ಆ ಅಧಮಾಧಮರು ಇಲ್ಲಿಯವರೆಗೆ ಮಾಡಿರುವ ದುಷ್ಟ ಕಾರ್ಯಗಳನ್ನು ನೆನೆಸಿಕೊಂಡರೆ ಸೋಪಾನಗಳು ಬಡಿದೆಬ್ಬಿಸಿದಂತಾಗುವುದು. ಎಲ್ಲ ಸಾರಥಿ ಎನ್ನಯ ದುರತರ ಶಕ್ತಿಯಿಂದ ಆ ಮದಾಂತರ ಶಿಲೆಗಳನ್ನು ಕಡಿದೊಳಿಸಿ ಯಮನಗರಿಗೆ ಸೇರಿಸಬೇಕು. ತಡ ಮಾಡದೆ ಆ ಧನುಧಾರವನ್ನು ಯುದ್ಧಕ್ಕೆ ಬರೆಯಲು ಸಾರಥಿ ಅತಿ ಜಾಗ್ರತೆ. ಅದೇ ಪ್ರಕಾರವಾಗಿದೆಯಲ್ಲ ಅನುಜನಾದ ಪ್ರಚೋದನ ಇದು ಏನು ಧನದರ್ಶನ ಈ ರಂಗ ದಶಪುನಂ ಕೊಂದ ಈಶ್ವರನೋ ಇಲ್ಲ ದಕ್ಷ ಬ್ರಹ್ಮನಂ ಕೊಂದ ಇಲ್ಲವಾಗಿದೆ ತಾರಕಾಸೂರನಂ ಸಂಹಾರ ಮಾಡಿದ ಯಾರಾದರೆ ಹಾಗಿರಲೇ ಅವನಂ ಪಿಡಿದು ಎಂಬ ದ್ವಾರಕಾವತಿಯ ಪಾಲಿಗೆ ತೋರಣವನ್ನು ಕಟ್ಟುವಂತನಾದ ತಮ್ಮ ಗಂಟೆಗಳು ಎಂದೆನಿಸಿದ ಆಗ್ರದರೆ
ಅಲೇ ಕುಲ್ಲ ಏ ಅದವ ಆದ ಕಾರಣ ನಾನು ಜೀವಿಯಲ್ಲ, ಒಂದು ಆಯುಧವಾದ ಕಾರಣ ಖಂಡಿತವಾಗಿಯೂ ನಿಮ್ಮ ಪ್ರಾಣ ಉಳಿಯಲಾರದು. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲದ ಯಾರಮರೆ ಪರಮ ಪಾಪಿಸ್ತಡೆ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಬೇಕಲ್ಲ. ಒಂದು ಜಾಗೃತಿ ಸುಧಾರಿಸಲಿದೆ ಶಕ್ತಿಸೂದನೇ ಎಲ್ಲ ತಮ್ಮನನ್ನು ಅತಿಸಿದ ನಮ್ಮ ಗರ್ವದಿಂದ ಬೆರೆಯುವೆಯ ಸಹಜವಾಗಿ ಮೆರೆಯುವರೇ ಮೂರ್ಖ. ಮೂರ್ಖರೇ, ನೀನು ಸ್ವಲ್ಪ ಎನ್ನ ಏಳು ಯುದ್ಧವನ್ನು ಮಾಡಿ ನೋಡು ಅಥವಾ ಸೇರಿಸಿದರೆ ನೋಡುತ್ತಿದ್ದ ಅಂತರಕ್ಕೆ ಅಲ್ಲೇ ಗೋಳಿರಯ್ಯನೈ ಕುಳ್ಳದಾನ್ನವ ಎಲ್ಲ ಮುಂದೆ ಸಾಗಲಾರದು ನಿನ್ನ ಗರ್ವ. ಸ್ವಲ್ಪ ಕಾಲವೇ ಮೂರ್ಖ. ಎನ್ನ ಮಾತು ಮೀರಿ ದುರಮಂಗೈದರೆ ಖಂಡಿತವಾಗಿ ಉಳಿಯಲಾರದು ನಿನ್ನ ಜೀವ. ಹೌದೇ ಎಲೈ ಶಕ್ತಿ ಸೂದನ, ಎನ್ನ ಮಾತು ಮೀರಿ ದುರಮಂಗೈದು ಕಾರಣ ವಶವಾದನು ಪ್ರಸೂದನ. ನಿಮಗೆ ಜೀವದವರಿಂದ ಮರಣ ಉಂಟಾಗಲೆಂದು ಆ ಪರಮೇಶ್ವರನು ವರವು ಕೊಟ್ಟಿರುವುದು ನಿಜ. ಆದ್ದರಿಂದ ಜೀವರಹಿತ ವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಮತ್ತು ನಿಮ್ಮಂತ ಧನುಜರಾಗಮರ ಚಂಡಗಳನ್ನು ಗುಂಡಗಳನ್ನು ಚೆಂಡಾಡುವ ಬಲ್ಲಿದನಾದ ಎನ್ನ ಪರಾಕ್ರಮನ ಎಲೈ ಕುಲ್ಲವೇ, ನಿನ್ನ ತಮ್ಮನ ಮುಂದೆ ಏಕೆ ನೀನು ಸಹ ಎನಗೆ ಗುಣ ಮಾತ್ರಕ್ಕೆ ಸಮ. ನಮ್ಮ ಬೆಟ್ಟಗೆ ತಡೆಯಲಾರದು ನಿಮ್ಮಪ್ಪನೇ ಓಡಿ ಹೋದನು. ನಿನ್ನಂಥ ಹುಡುಗನ ಯಾವಲಕ್ಕ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲ ಎಡಮ ಮಾಡುವ ನಿನ್ನ ನಿರ್ನಾಮ. ತಡ ಮಾಡದ ಯುದ್ಧಕ್ಕೆ ನಿಲ್ಲುವ ಮೂರ್ಖ. ಶಕ್ತಿ ಸೂದನ ಪ್ರಸೂದನಾದರೂ ಎನ್ನ ಕೈಯಲ್ಲಿ ಅಡೋಗತೆ ದೇವಾದಿ ದೇವನಾದ ಶ್ರೀ ವಿಷ್ಣುವಿನಿಂದ ಆಗದ ಕಾರ್ಯವನ್ನು ನಾನು ಮಾಡಿದೆನು. ಹೌದು ದೇವ, ನಾನಿಲ್ಲದೆ ಆ ವಿಷ್ಣು ಯಾರನ್ನು ಜಯಿಸಿಲ್ಲ, ಮುಂದಾದರೂ ಜಯಿಸಲು ಸಾಧ್ಯವಿಲ್ಲ. ಅಂದ ಬಳಿಕ ನನ್ನಿಂದಲೇ ವಿಷ್ಣು ಲೋಕಮಾನ್ಯನಾಗಿರುವನು. ಆದ್ದರಿಂದ ವಿಷ್ಣುವಿಗಿಂತ ನಾನೇ ಅಧಿಕ ಬಲ ಜಾರಿ ಎಂದು ಧನ ಎಂದು ಜಯಬೇಲಿ ಮಾಡಿದ ಸಾರದೆ ವೈಕುಂಠಕ್ಕೆ ಮಾಡಿಸದೆ ಜಾಗ್ರತೆ. ಅದೇ ಪ್ರಕಾರ ಮಾಡಲೇವ. ಅಹೋ ಶ್ರೀಮನ್ನಾರಾಯಣ, ಅಹೋ ಲಕ್ಷ್ಮೀರಮಣ, ನಿನ್ನಿಂದಾಗದ ಕಾರ್ಯವನ್ನು ನಾನು ಮಾಡಿ ಪಡೆದು ಬಂದಿರುವುದು ಈ ನಿನ್ನ ಆಯುಧವಾದ ಸುರಕ್ಷಣ. ಅಹೋ ಲಕ್ಷ್ಮೀರಮಣ, ಈಗ ನಮ್ಮ ವೈಕುಂಠಕ್ಕೆ ಯಾವುದೇ ತೊಂದರೆ ಇಲ್ಲ. ನೀವಿನ್ನೂ ಲಕ್ಷ್ಮೀ ದೇವಿಯೊಂದಿಗೆ ವೈಕುಂಠದಲ್ಲಿ ಸುಖದಿಂದ ಕಾಲವನ್ನು ಕಳೆಯುವ ಜಗತ್ಪಾಲನೆ ಮಾಡಿ ಭಕ್ತರನ್ನು ಕಾಪಾಡುವ ದೇವ
ಮೆಚ್ಚಿದ ನಿನ್ನಯ ದೂರತನ. ಮೆಚ್ಚಲೇಬೇಕು ನಾರದ ಮುನಿಗಳೇ. ದುಷ್ಟರಕ್ಕದ ಉಪಟಳವು ಅಧಿಕಾರವಾಯಿತು. ನಿನ್ನಿಂದಲ್ಲದೆ ಇನ್ನೂ ಅನೇಕ ಆಯುಧಗಳನ್ನು ಧರಿಸಿ ಈ ಬ್ರಹ್ಮಾಂಡ ಉದರದೋಳು ಧರಿಸಿ ಈ ವಿಷ್ಣುವಿನಿಂದಲೇ ಆಗಲಿಲ್ಲ ಅಲ್ಲವೇ ಸುದರ್ಶನ? ನಿನ್ನಂತ ಅಸಾಧ್ಯ ಕಾರ್ಯ ಮಾಡಿ ಜಯ ಪಡೆದು ನಿನ್ನಂತ ಪರಾಕ್ರಮಶಾಲಿಯು ಈ 3 ಲೋಕದಲ್ಲಿ ಇಲ್ಲ ಸುದರ್ಶನ. ಯಾರೂ ಇಲ್ಲ ನಿನ್ನ ಸರಿ ಸಮನ. ರೇಣುಕ ರಾಜ ರೆಡಿ ಇರುವಾಗ ಮತ್ತು ಕೈಟ ಮರ್ತನ ನಿನ್ನ ಮೆಚ್ಚಿನ ಆಯುಧವಾದ ಈ ಸುದರ್ಶನ ನಿನ್ನ ಹಸ್ತದೊಳಗೆ ಹಿಡಿಯದ ಮೌನವಾಗಿರುವ ಕಾರಣವೇನು ದೇವ? ಮೇಲಾಗಿ ಚಕ್ರ ಇವುಗಳ ಜಯಿಸಲಾರದಂತ ಪ್ರಚಂಡ ಧನುಂಜನ ಸಂಹರಿಸಿ ಬಂದಿರುವ ಈ ಧೀರ ಸುದರ್ಶನ ಸ್ವೀಕರಿಸಿ ನಾರಾಯಣ ಅಧಿಕ ಬಲದೇವನ. ಅಹೋ ಲಕ್ಷ್ಮಿ, ಅಹೋ ಚಾರುತನಯ, ಇವುಗಳ ಹೇಳುವ ಮಾತು ನಿಜ. ಅಹೋ ದೇವ, ಏನಿದ್ದರೂ ಎನ್ನ ಅಪರಾಧವನ್ನು ಮನ್ನಿಸು. ಸಂಬಂಧಿಸುವಂತೆ ಬರುವಾಗ ಮಾತ್ರ ಅರಿತಾದರೂ ಅಥವಾ ಮರಿತಾದರೂ ನೀನು ಮಾಡದ ಕಾರ್ಯವನ್ನು ನಾನು ಮಾಡಿದಷ್ಟು ದೋಷದಿಂದ ತಿಳಿಲ್ಲ. ಅಹೋ ಲಕ್ಷ್ಮೀ ರಮಣ, ಸ್ವಲ್ಪ ಅಪರಾಧಕ್ಕೆ ನನಗೆ ತಾಶಿಕೆ ಕೊಟ್ಟಿಲ್ಲ. ಮುಂದಾದರೂ ಎನ್ನ ಬಲಾತ್ಮಕರು ಮಧುಸೂದನ ಇಚ್ಛೆಯನ್ನು ವಿಜ್ಞಾಪ. ಅಹೋ ಲಕ್ಷ್ಮಿ, ಅಹೋ ಚಾರುತನಯ, ಇವುಗಳ ಹೇಳುವ ಮಾತು ನಿಜ. ಆದರೆ ಈಗ ನಾನೊಬ್ಬ ಅಹಂಕಾರ ಮುಕ್ತರಾದವರಿಗೆ ವೈಕುಂಠದಲ್ಲಿ ಸ್ಥಾನವಿದೆ. ಬಲಗಳನ್ನು ತಿಳಿಯಬೇಕಾಗಿ ಆ ಮಾಹಿತಿ ಮಧ್ಯ ನಗರದಲ್ಲಿ ಕುಜವೀರನ ಮಗನಾಗಿ ವೀರನಾಗಿ ಪ್ರಸಿದ್ಧನಾಗಬೇಕು. ಕೆಲವು ದರ್ಶನ ಮುಂದಿನ ದಾರಿ ತಿಳಿಸುವರು ಯಾರೆಂದು ಸೂಚಿಸಿಬೇಡ. ನಾನೇ ಜಗತ್ತರು ಎಂಬ ಋಷಿಯಾಗಿ ಸಕಲ ಯುದ್ಧಗಳನ್ನು ದಾರಿಯರಿದು ಸರ್ವಾಯ ಜಗತ್ತಿಗೆ ವೇದಿಕ ಗರ್ಭದಲ್ಲಿ ಪರಶುರಾಮನಾಗಿ ಜನಿಸುವನು. ಅಹೇ ದರ್ಶನ, ಲಕ್ಷ್ಮೀ ರಮಣ, ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರ್ಯನಾರಾಯಣವು ಈ ಜಗತ್ತು ಜನರಿಗೆ ನಿಗ್ರಹದಲ್ಲಿ ಸುದರ್ಶನ ಮಾಡದಿರುವ ವೇತನ. ಅಹೋ ದೇವಾದಿದೇವ, ಸ್ವಲ್ಪ ಅಪರಾಧಕ್ಕೆ ನನಗೆಂಥ ಶಿಕ್ಷೆ ಕೊಟ್ಟಿರುವರಿ. ಅಹೋ ಸ್ವಾಮಿ, ನನಗಂತೂ ಗರ್ವ ಬಂದಿದ್ದು ನಿಜ. ಆದರೆ ನಿನ್ನ ಸೇವಕನಾದ ನಾನು ನಿನ್ನ ಕೂಡ ಯುದ್ಧವನ್ನು ಮಾಡರೆ. ಅಹೋ ಲಕ್ಷ್ಮೀ ರಮಣ, ತಂದೆ ಮಕ್ಕಳು ಒಡೆದಾಡುವುದು ನ್ಯಾಯವೇ? ಅಯ್ಯೋ ಶಿವ ಶಿವ, ನನಗೆಂತ ಅಜ್ಞಾನ ಆವರಿಸಿತು. ವಿಷ್ಣುವಿಗಿಂತ ನಾನೇ ಅಧಿಕ ಬಲಶಾಲಿ ಎಂಬ ದುಃಖನು ಎನ್ನ ಬಾಯಲ್ಲಿ ಯಾತಕ್ಕೆ ಬಂತು? ಈ ವಿಚಿತ್ರವೇ ನನಗೆ ತಿಳಿಯಲಾಯಿತು. ಇದನ್ನು ಅಹೋ ನಾರಾಯಣ, ಜಗದ ಹಾಗೂ ಹೋಗುಗಳಿಗೆ ನೀನೇ ಕಾರಣ. ಇದನ್ನರಿತಾದರೂ ಅರಿಯದ ಅಜ್ಞಾನಿ ನಾನಾದೆ. ಎನ್ನ ತಪ್ಪನ್ನು ಕ್ಷಮಿಸು. ನಿನ್ನ ಮಾತು ಮೀರುವುದಾರಿಂದಲೂ ಸಾಧ್ಯವಿಲ್ಲ ಲಕ್ಷ್ಮೀ ರಮಣ. ಮುಂದಾದರೂ ನಿನ್ನ ಸೇವಕನೆಂದು ಮನ್ನಿಸು. ನಾನಿನ್ನೂ ತೆರಳುವೆ. ಲಕ್ಷ್ಮೀ ರಮಣ, ಬಿಡು ನಿನ್ನ ಯೋಚನ. ಸುದರ್ಶನ, ಅಹೋ ಲಕ್ಷ್ಮೀ ರಮಣ, ನಾನೊಂದು ನುಡಿಗಳನ್ನು ಚೆನ್ನಾಗಿ ಕೇಳ. ಅದೇನು ಚೆನ್ನಾಗಿ ಹೇಳುದ ನಾರಾಯಣ.
ಸುದರ್ಶನ ಹಿತವಚನ ಮಗ ಎನ್ನುವುದು ಅರ್ಥ ಸ್ವರ್ಗಂಧದಲ್ಲಿ 5ನೇದು. ಇದಕ್ಕೆ ಅಮ್ಮು ಅಹಂಕಾರ ಅನ್ನುವರು ಮನುಷ್ಯನು ತೇಜಸ್ಸು ಅನ್ನುವುದು ನಶಿಸಿ ನಾಶವಾಗುವ ಸಮಯದಲ್ಲಿ ಬುದ್ಧಿ ಸರ್ವನಾಶವಾಗುವುದು. ಮೊದಲ ಮಕ್ಕಳಾದ ನಿನ್ನಿಂದ ಯಾವ ಕಾರಣವೂ ಆಗಲಾರವು. ಆದ ಕಾರಣ ಮೊದಲ ಮಕ್ಕಳಾಗಿ ನೀನು ಮಹಿಷಮತಿ ನಗರದಲ್ಲಿ ಕಾಕ ವೀರಾಜನಾಗಿ ಪ್ರಸಿದ್ಧನಾದ. ನಾನು ದೈವಿಕ ಗಣಕದಲ್ಲಿ ಜನಿಸಿ ಎಲ್ಲ ಸೇವೆಗೆ ಖಂಡಿತವಾಗಿ ಗಳಿಸುತ್ತೇನೆ. ಎನ್ನ ಅಪ್ಪನಾಗಿ ಗಳಿಸುವ ಸುದರ್ಶನ ಮಾಡದರೋ ಮುಂದಿನ ಆಲೋಚನ. ಇಷ್ಟದಂತಾಗಲಿ ನಾರಾಯಣ. ಶ್ರೀ ವಿಷ್ಣುವಿನ ಆಜ್ಞೆಯಂತೆ ಲೋಕಕಂಟಕರಾದ ಶಕ್ತಿ ಸೂತನ ಪ್ರಸುತನ ಅಂಬಾರವರನ್ನು ಸಂಹರಿಸಿದೆ. ಶ್ರೀ ಅಚ್ಯುತನ ಆಜ್ಞೆಯಂತೆ ಭೂಲೋಕದಲ್ಲಿರುವ ಮಹಿಷ್ಮತಿ ನಗರಕ್ಕೆ ರಥವನ್ನು ಮಾಡುವ ಸಾರಥಿ ಲಕ್ಷ್ಮೀಪತಿ ಚೆನ್ನಾಗಿ ಗರ್ಭದಿಂದ ಬರೆದವರ ರೀತಿ ಮೊದ ಪಂಡಿತ ಮಾತನಾಡಿದ್ದ ಸುದರ್ಶನ ಕಾರ್ತವೀರ್ಯ ಅರ್ಜುನನಾಗಿ ಜನಿಸಲೆಂದು ಹೇಳಿದೆ. ಶ್ರೀಮನ್ನಾರಾಯಣನಾದ ನೀನೇ ಪರಶುರಾಮನಾಗಿ ಜನಿಸಲೆಂದು ಹೇಳಿದೆ. ನಿಮ್ಮಿಬ್ಬರ ಕಾಲವನ್ನು ನೋಡಲಿದೆ. ಹಾಗಾಗಿ ಏನಿದೆ ನೋಡೋಣ ಕಮಲನಯನ. ನಿನ್ನ ಮಹಿಮೆ ತಿಳಿದು ಕಠಿಣ. ನೀನು ಸಂತೋಷ ಅಹೋ ನಾರದ ಪ್ರಿಯರೇ, ಈಗ ನೀನು ಹೋಗಿ ಬಾ. ನಾನು ಜಮದಗ್ನಿ ರೇಣಿಕ ಒಟ್ಟಿಯಲ್ಲಿ ಜನಿಸಿ ಪರಶುರಾಮನಾಗಿ ಜನಿಸುವನು. ಆ ಸುದರ್ಶನನ್ನು ಕಾರ್ತವೀರ್ಯನಾಗಿ ಜನಿಸುವನು. ನಮ್ಮಿಬ್ಬರ ಯುದ್ಧವನ್ನು ನೋಡಿ ಆನಂದ ಪಡೆಯುವಂತೆ ನಿಮಗೆ ಕಲ್ಯಾಣ